ಪ್ರಾರ್ಥನಾ ಪತ್ರಿಕೆ ದಿನಾಂಕ 5/6/2024 ಬುಧವಾರ. ಶಿರೋನಾಮೆ ಪ್ರಾರ್ಥನೆಯ ಕಾವಲು ಬುರುಜು ವೇದಿಕೆ. ಇಂದಿನ ವಾಕ್ಯ ಭಾಗ 1 ಸಮುವೇಲನು 3ನೇ ಅಧ್ಯಾಯ ವಚನ 1-19. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೆ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಸರಿಯಾಗಿ ಯೋಚಿಸುವುದರ ಅರ್ಥವೇನು? ನೀವು ಜಾಗರೂಕರಾಗದಿದ್ದರೆ ನನ್ನ ಆಲೋಚನೆಗಳು ಸರಿಯಾಗಿವೆ ಎಂದು ನೀವು ಭಾವಿಸಬಹುದು. ನಿಮ್ಮ ಬಳಿ ಈಗ ಇರುವುದಕ್ಕಿಂತ ಹೆಚ್ಚಾಗಿ ನೀವು ದೇವರ ವಿಷಯಗಳನ್ನು ಹುಡುಕಬೇಕು. ನೀವು ಸಮಸ್ಯೆಗಳು, ಸಂಘರ್ಷಗಳು, ಬಿಕ್ಕಟ್ಟುಗಳು, ನಿಮ್ಮ ಮಟ್ಟ ಮತ್ತು ಮಾನದಂಡಗಳಲ್ಲಿ ಸಿಲುಕಿಕೊಳ್ಳಬಾರದು. ಅದನ್ನು ಅರಿತುಕೊಳ್ಳುವ ಮೂಲಕ ನಿಮ್ಮ ದೇವರು ನೀಡಿದ CVDIP ಒಡಂಬಡಿಕೆ, ದರ್ಶನ, ಕನಸು, ಸ್ವರೂಪ ಅಭ್ಯಾಸ ಅನ್ನು ನೀವು ಸ್ವೀಕರಿಸುತ್ತೀರಿ. ಅದಕ್ಕಾಗಿಯೇ ಪ್ರಾರ್ಥನೆಯ ಮೂಲಕ ನೀವು ಸೈತಾನನ ಕಾವಲು ಬುರುಜುಗಳನ್ನು ಕೆಡವಬೇಕು ಮತ್ತು ದೇವರ ವಿಷಯಗಳನ್ನು ಹುಡುಕಲು ರಹಸ್ಯ ವೇದಿಕೆಯನ್ನು ರಚಿಸಬೇಕು. ನಿಜವಾದ ಸುವಾರ್ತೆ ಶಾಶ್ವತವಾಗಿದೆ. ನೀವು ಇದನ್ನು ಅರಿತುಕೊಳ್ಳದಿದ್ದರೆ ಮುಂದಿನ ಪೀಳಿಗೆಯು ಕತ್ತಲೆಯ ಗುಲಾಮರಾಗುತ್ತಾರೆ. ಯೋಸೇಫನು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ, 6ನೇ ಅಧ್ಯಾಯ 14ನೇ ವಚನ ಮತ್ತು 12ನೇ ಅಧ್ಯಾಯ ವಚನ 1-3 ವಚನಗಳನ್ನು ಪೂರೈಸಿದನು ಮತ್ತು ಯಾಕೋಬನೊಂದಿಗೆ ಸಂವಹನ ಮಾಡಿದನು. ವಾಸ್ತವವಾಗಿ ಪ್ರತಿಯೊಂದು ಸಮಸ್ಯೆಯಲ್ಲೂ ದೇವರ ಯೋಜನೆ ಅಡಗಿದೆ. ಯಾಕೋಬೇದಳು ವಿಮೋಚನಾ ಕಾಂಡ 2ನೇ ಅಧ್ಯಾಯ ವಚನ 1-10, 12, 1 ಸಮುವೇಲ 1ನೇ ಅಧ್ಯಾಯ ವಚನ 9-10, ಸಮುವೇಲನು, ಇಷಯನು ಮತ್ತು ದಾವಿದನು 1 ಸಮುವೇಲ 16ನೇ ಅಧ್ಯಾಯ ವಚನ 1-13, 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ವಚನ 10-14, ಕೀರ್ತನೆ 4 ವಚನ 1-5, ಎಲೀಷನು 1ನೇ ಅರಸುಗಳು 19ನೇ ಅಧ್ಯಾಯ ವಚನ 19-21, ದೋತಾನ್, ದಾನಿಯೇಲನು, ಯೆಶಾಯ 7ನೇ ಅಧ್ಯಾಯ 14ನೇ ವಚನ, ದಾನಿಯೇಲ 1ನೇ ಅಧ್ಯಾಯ 8ನೇ ವಚನದಿಂದ 9, ಎಸ್ತರಳು, ಯೆಶಾಯ 6:13, ಎಸ್ತರಳು 2:10, ಪೌಲನು ಮತ್ತಾಯ 16:16, ಅಪೊಸ್ತಲರ ಕೃತ್ಯಗಳು 27. ಸಮಸ್ಯೆಗಳ ಮಧ್ಯೆ ದೇವರ ರಹಸ್ಯ ಯೋಜನೆಗಳನ್ನು ಕಂಡುಹಿಡಿದ ಸಾಕ್ಷಿಗಳು. ದೇವರು ನೀಡಿದ ಬಲವನ್ನು 3 ನೀವು ಮುಂಚಿತವಾಗಿ ಹೊಂದಿದ್ದರೆ ನೀವು ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತೀರಿ. ಹೆಚ್ಚುವರಿಯಾಗಿ ನೀವು ರಹಸ್ಯ ವೇದಿಕೆಯನ್ನು ಹೊಂದಿದ್ದರೆ ಆತನಿಗೆ ಸೇರಿದ ವಸ್ತುಗಳನ್ನು ಮರುಸ್ಥಾಪಿಸಲು ನೀವು ವೇದಿಕೆಯನ್ನು ಹೊಂದಿರುತ್ತೀರಿ. ಒಂದನೆಯ ಅಂಶ, ಸಿಂಹಾಸನದ ವೇದಿಕೆ. ಒಮ್ಮೆ ನೀವು ರಹಸ್ಯ ವೇದಿಕೆಯನ್ನು ಹೊಂದಿದ್ದರೆ ಸಿಂಹಾಸನದ ವೇದಿಕೆಯನ್ನು ರಚಿಸಲು ಪ್ರಾರಂಭವಾಗುತ್ತದೆ. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದ ಕ್ರಿಸ್ತನು, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 1ನೇ ವಚನ, ದೇವರ ರಾಜ್ಯ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನ, ಕೇವಲ ಪವಿತ್ರಾತ್ಮನು, ಪೂರ್ಣತೆ, ಶಕ್ತಿ ಮತ್ತು ಸಾಕ್ಷಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ, ಸಿಂಹಾಸನದ ವೇದಿಕೆಗಳಾಗಿವೆ. 2ನೇ ಅಂಶ, ಸಮಯದ ವೇಳಾಪಟ್ಟಿ. ವಿನಾಶದ ಬಿಕ್ಕಟ್ಟು ಬಂದಾಗಲೆಲ್ಲ ಸಿಂಹಾಸನದ ವೇದಿಕೆಗಾಗಿ ಸಮಯದ ವೇಳಾಪಟ್ಟಿಯನ್ನು ನೀಡಬೇಕು. ಆ ಬಿಕ್ಕಟ್ಟು ಬಂದಾಗ ಮಕ್ಕಳಿಗೆ ಪ್ರಸಾರವಾಗುವ ಸುವಾರ್ತೆಯು ಆ ವಿನಾಶದಿಂದ ಅವರನ್ನು ರಕ್ಷಿಸುವ ಕೆಲಸವನ್ನು ರಚಿಸುತ್ತದೆ. 3ನೆಯ ಅಂಶ, ಪೋಷಕರು, ಶಿಕ್ಷಕರು. ನಿರ್ದಿಷ್ಟವಾಗಿ ಪೋಷಕರು ಮತ್ತು ಶಿಕ್ಷಕರ ಮೂಲಕ ಸಂಭವಿಸುವ ಸಂವಹನವು ಮುಖ್ಯವಾಗಿದೆ. ಪೋಷಕರು ಮತ್ತು ಶಿಕ್ಷಕರ ಮಾತುಗಳು ಮಕ್ಕಳ ಹೃದಯವನ್ನು ಪ್ರವೇಶಿಸಿದರೆ ಆ ವಾಕ್ಯಗಳು ಮಕ್ಕಳ ಆತ್ಮವನ್ನು ಭೇದಿಸುತ್ತವೆ. ಕೊನೆಯಲ್ಲಿ
ಅವರ ಆತ್ಮಗಳಲ್ಲಿ ಅಡಕವಾಗಿರುವ ವಿಷಯಗಳು ಶಾಶ್ವತವಾದವುಗಳೊಂದಿಗೆ ಸಂವಹನ ನಡೆಸುತ್ತವೆ. ಸಿಂಹಾಸನ. ಆ ಕಾರಣಗಳಿಗಾಗಿ ನೀವು ಎಂದಿಗೂ ಮೋಸಗೊಳಿಸಲಾಗದ ವೇದಿಕೆಯನ್ನು ರಚಿಸಬೇಕಾಗಿದೆ. ಯಾವುದೇ ಸಮಸ್ಯೆಯು ಸಮಸ್ಯೆಯಲ್ಲ ಎಂದು ನೀವು ಪರಿಹರಿಸಬೇಕು ಮತ್ತು ಯಾವಾಗಲೂ ನಿರ್ಧರಿಸಬೇಕು. ಹೆಚ್ಚು ಮುಖ್ಯವಾದದ್ದು ಮುಂಚಿತವಾಗಿ ನಿರ್ಧರಿಸುವುದು. ದೇವರು ಎಲ್ಲದರೊಂದಿಗೆ ಬರುತ್ತಾನೆ, ಯಾಕೆಂದರೆ ನೀವು ಮತ್ತು ರೆಮ್ನೆಂಟ್ಸ್ ಕಾವಲು ಬುರುಜು ಮತ್ತು ವೇದಿಕೆಗಳಾಗಿದ್ದೀರಿ. ಒಡಂಬಡಿಕೆಯ ಪ್ರಾರ್ಥನೆ. ಪ್ರೀತಿಯ ದೇವರೇ, ಇಂದು ನನ್ನ ಜೀವನದ ಪ್ರಮುಖ ದಿನವಾಗಿರಲಿ. ಕೇಳುವ ಎಲ್ಲ ಪೋಷಕರು ಮತ್ತು ಶಿಕ್ಷಕರು ನಿಮ್ಮ ಮಾತನ್ನು ದೃಢೀಕರಿಸಲಿ. ಅವರು ಎಲ್ಲಿಗೆ ಹೋದರೂ ಅವರ ಕುಟುಂಬಗಳು ಪುನರುಜ್ಜೀವನಗೊಳ್ಳಲಿ. ಅವರ ಮೂಲಕ ಅವರ ಕುಟುಂಬದ ರೇಖೆಗಳು ಬದಲಾಗಲಿ. ಅವರು ಕಲಿಸುವ ರೆಮ್ನೆಂಟ್ಸ್ ಮೂಲಕ ಭವಿಷ್ಯವನ್ನು ಬದಲಾಯಿಸಲು ದಯವಿಟ್ಟು ಅನುಮತಿಸಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.